ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಮನವೊಲಿಕೆಗೆ ಒಪ್ಪದ ರಾಮಲಿಂಗಾರೆಡ್ಡಿ ಅಂತೂ ಇಂತೂ ಇದೀಗ ಅವರು ನಡೆದಂತೆ ನಡ್ಕೊಂಡಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಡಿಕೆಶಿ ನೇತೃತ್ವದ ಸರ್ಕಾರಕ್ಕೆ ಬಿಗ್ ಶಾಕ್ ಇದು. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ನಮ್ಮ PS ಕೈಯಲ್ಲಿ ಈ PS ಅಲ್ಲ, ಇನ್ನು PS ಆಗಿಲ್ಲ. ಅವರು ನಮ್ಮ ಹಳೆ PS ಇದಾರೆ. ಇಲ್ಲ ನಮ್ಮ ಯಾರಾದರೂ ನಮ್ಮ ಎಕ್ಸ್ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ತುಷಾರ್ ಗಿರಿನಾಥ್ ಅವರು ಕೊಟ್ಟು ಬರ್ತಾರೆ. ನಾನು ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ಸರ್, ಹಿಂದೆ ಸಾರಿಗೆ ಸಚಿವರಾಗಿದ್ರೆ ನಿಮಗೆ ಸಮಾಧಾನ ತಂದಿದೆ ಸರ್? ಸಾರಿಗೆ ಸಚಿವರಾಗಿದ್ದು ಅದೆಲ್ಲ ಏನು ಮಾತಾಡಲ್ಲ. ಈಗ ಇವತ್ತು ಇಷ್ಟೇ. ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತೆ ಅಂದ್ರೆ, ಏನೋ ರಾಮಲಿಂಗಾರೆಡ್ಡಿ ಪೋರ್ಟ್ಫೋಲಿಯೋಗೋಸ್ಕರ ಕೊಟ್ಟಿದ್ರು ಅಥವಾ ಮಾಧ್ಯಮಗಳಲ್ಲಿ ಬಂದಿದೆ. ಆದ್ರೆ ಇದು ಜನಕ್ಕೆ ಗೊತ್ತಾಗಬೇಕು ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರ ಮೇಲೂ ಕೋಪ ಇಲ್ಲ. ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನೋ ಕಾಮೆಂಟ್ಸ್. ಸರ್, ನೀವು ಪಟ್ಟಿಡಿದಿರೋ ಸ್ಥಾನ ಕೊಟ್ರೆ ಅಂದ್ರೆ ಮತ್ತೆ ರಾಜೀನಾಮೆ ವಾಪಸ್ ತಗೋತೀರಾ? ಇಲ್ಲಪ್ಪ ತಗೋ. ಸರ್, ನಿನ್ನೆ ಮುಖ್ಯಮಂತ್ರಿಗಳು ಚರ್ಚೆ ಆಯ್ತು ಸರ್. ನಾನೇನು ಮಾತಾಡಲ್ಲ, ಅಷ್ಟೇ ಮಾತಾಡೋದು. ಎಷ್ಟೊತ್ತಿಗೆ ಕೊಡ್ತೀರಿ ಸರ್? ಕಾಫಿ ಕುಡೀರಿ ಸರ್. ಎಷ್ಟೊತ್ತಿಗೆ ಕಾಫಿ ಕೊಡ್ತೀನಿ ಸರ್? ಎಷ್ಟೊತ್ತಿಗೆ ರಾಜೀನಾಮೆ ಪತ್ರ ಈಗ ಕಳಿಸ್ಬಿಡ್ತೀನಿ. ನಾನು ಹೋಗಲ್ಲಪ್ಪ. ಕೆಲಸ ಮಾಡಿ ತೃಪ್ತಿ ತಂದಿದ್ಯಾ? ಹಿಂದೆ ಕೆಲಸ ಮಾಡಿರೋದು ತೃಪ್ತಿ ತಂದಿದ್ಯಾ? ಸಾರಿಗೆ ಸಚಿವರಾಗಿ ಸಾಕಷ್ಟು ನಾನು ಸಾರಿಗೆ ಅಲ್ಲ, ನಾನು ಫಸ್ಟ್ ವೀರಪ್ಪಲ್ಲಿ ಅವರು ಇದರಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ ಆಗಿದ್ದೆ. 4 ಇಲಾಖೆ ಕೊಟ್ಟಿದ್ರು ಅದರಲ್ಲಿ. ಆಮೇಲೆ APMC ಮಿನಿಸ್ಟರ್ ಆಗಿದ್ದೆ. ಆಮೇಲೆ ಲಾರ್ಜ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಆಗಿದ್ದೆ. ಇದು ಬೆಂಗಳೂರು ಡೆವಲಪ್ಮೆಂಟ್ ನಾನು 37 ವರ್ಷ ಶಾಸಕನಾಗಿ ಬೆಂಗಳೂರಲ್ಲಿ ಇದ್ದೀನಿ. SM ಕೃಷ್ಣ ಅವರು ಒಂದೇ ಒಂದ್ಸಲಿ ಮಾತ್ರ ಕೊನೆಯ ವರ್ಷ ನನಗೆ ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಟಿದ್ರು. ಆಮೇಲೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ದೆ. ಅದಾದ್ಮೇಲೆ ಇದಾಗಿದೆ ಯಾವುದು ಟ್ರಾನ್ಸ್ಪೋರ್ಟ್, ಹೋಮ್ ಆಗಿದ್ದೆ, ಮತ್ತೆ ಟ್ರಾನ್ಸ್ಪೋರ್ಟ್, ಮತ್ತೆ ಮುಜರಾಯಿ, ಎಲ್ಲ ಇಲಾಖೆಗಳಲ್ಲೂ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೆ. ನನಗಂತೂ ಸಮಾಧಾನ ಇದೆ. ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ನಾನು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೇನೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು, ಸಿಬ್ಬಂದಿಗಳು ಅವರು ಕೂಡ ಸಮಾಧಾನ. ಮಾಡದೆ ಮನವೊಲಿಸಿದ್ರೆ ಖಾತೆ ಕೊಟ್ರೆ ಏನ್ ಮಾಡ್ತೀವಿ? ಏನು ಮಾತಾಡಲ್ಲ. ಈಗ ಆತ್ಮಸಾಕ್ಷಿಗೆ ಈಗ ಹ್ಯುಮಿಲಿಯೇಷನ್ ಅಲ್ವಾ, ಎಷ್ಟು ಅಂತ ಇದು ಮಾಡಕ್ಕಾಗುತ್ತೆ? ಹ್ಯುಮಿಲಿಯೇಷನ್ ಈ ನೀವೇ ಸರಿ. ಈಗ ನೀವೇನ್ ಹೇಳ್ಬೇಕು, ನಾನೇನ್ ಮಾಡ್ಬೇಕಾಗಿತ್ತು ಹೇಳಿ? ನೀವು ಮಾಧ್ಯಮದವ್ರಿಗೆ ನಿನ್ನೆ ಈ ಬಗ್ಗೆ ಮಾತಾಡೋದು. ಈಗ ನಾನು ನೀವು ಮಾಧ್ಯಮದವರಿಗೆ ಒಂದು ಪ್ರಶ್ನೆ ಹಾಕ್ತೀನಿ, ನಾನೇನ್ ಮಾಡ್ಬೇಕಾಗಿತ್ತು ನೀವು ಹೇಳಿ. ನೀವು ಹೇಳಿ. ಈಗ ನಾನೇ ನಿಮ್ಗೊಂದು ಪ್ರಶ್ನೆ ಹೇಳ್ತೀನಿ, ನಾನೇನ್ ಮಾಡ್ಬೇಕಾಗಿತ್ತು ನೀವು ಹೇಳಿ. ನಾನೇನ್ ಮಾಡ್ಬೇಕಾಗಿತ್ತು ನೀವು ಹೇಳಿ. ನೀವು ಡೆಲ್ಲಿಗೆ ಹೋಗ್ತಿರೋದೇ ಆಯ್ತಾ? ಯಾವತ್ತೂ ಹೋಗಿಲ್ಲ ಡೆಲ್ಲಿ? ನಾನು ಯಾವತ್ತೂ ಹೋಗಿಲ್ಲ. ಇವತ್ತು ಈ ಸಲ ಅಸೆಂಬ್ಲಿ ಟಿಕೆಟ್ 85ರಲ್ಲಿ ಫಸ್ಟ್ ನಾನು ಅಸೆಂಬ್ಲಿ ನಿಂತಿದ್ದು. ಆವತ್ತು ಕೂಡ ನಾನು ಸೀಟ್ ಕೊಡಿ ಅಂತ ನಾನು ಕೇಳಲಿಲ್ಲ. ನಾನು ಕಾರ್ಪೊರೇಟರ್ ಆಗಿದ್ದೆ. ನಮ್ಮ ತಂದೆನೇ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ರು. ಆವತ್ತು ಕೂಡ ವೀರಪ್ಪನವರು ಫೋನ್ ಮಾಡಿ ಕರೆಸ್ಕೊಂಡು ನಾನು ಟಿಕೆಟ್ ಕೊಟ್ಟೆ. ಲೆಟರ್ ತಗೊಂಡ್ರಪ್ಪ, ಅವ್ರಿಗೆಲ್ಲ ಕಾಪಿ ಕೊಟ್ಟೆ. ಕ್ಯಾಮ್ರಾ ತೋರಿಸ್ಬಿಡಿ ಸರ್. ಒರಿಜಿನಲ್ ಅಲ್ಲ ಸರ್, ರಾಮಲಿಂಗಾರೆಡ್ಡಿ ಸರ್ ಫೋಟೋ ತಗೊಳ್ಳಿ ತಗೊಳ್ಳಿ. ನೋಡಿ, ನನಗೆ ಈ ಸಚಿವ ಸ್ಥಾನ ಬೇಡ, ನಾನು ಕೇವಲ ಶಾಸಕನಾಗಿ ಮುಂದುವರೆದುಕೊಂಡು ಹೋಗ್ತೀನಿ ಅಂತ ಹೇಳಿ ಖಡಕ್ ಆಗಿ ಅವರು ಹೇಳ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ಸ್ಫೋಟಕ ಸಂಗತಿಗಳನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ನಮಗೆ
ಈ ಹಿಂದೆ ಇದ್ದಂತಹ ಒಂದಷ್ಟು ವಿಚಾರಗಳು ಅಥವಾ ಒಂದಷ್ಟು ಸಂಧಾನದ ಮಾತುಕತೆಗಳು ಏನಾಗಿತ್ತು ಅದೆಲ್ಲವನ್ನೂ ಕೂಡ ಅವರು ಎಳೆಯಲಾಗಿ ಬಿಚ್ಚಿಟ್ಟಿದ್ದಾರೆ. ನಮ್ಮ ಮನೆಗೆ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಬಂದಿದ್ರು, ಸಂಜೆ 4 ಗಂಟೆವರೆಗೂ ಕೂಡ ಇದ್ರು. ಸೊ 2.25 ವರ್ಷದ ಬಳಿಕ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಆಗ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನ ಕೊಡ್ತೀವಿ ಅಂತ ಕೂಡ ಹೇಳಿದ್ರು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಯಾರಿಗೂ ಹೇಳಲೇ ಇಲ್ಲ ಸರ್. ಹಿಂದೆ ಹಲವು ಖಾತೆಗಳು ನೀವು ಹಂಚಿದ್ರು, ವರಿಷ್ಠರ ಜೊತೆ ನೀವು ಅವಿನಾಭಾವ ಸಂಬಂಧ ಹೊಂದಿರೋದು. ಯಾರು ಡಿಸ್ಕಸ್ ಮಾಡಿಲ್ಲ ವರಿಷ್ಠರ ಜೊತೆ? ನಾನು ಇಷ್ಟೊತ್ತು ಮಾತಾಡೋದಲ್ಲ ಸರ್. ನಿಮ್ ಫಾಲೋವರ್ಸ್ ಅಲ್ಲಿ ಟ್ರೈ ಮಾಡಿದ್ರು, ನಿಮ್ ಫಾಲೋವರ್ಸ್ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ರು ನಿಮ್ಮನ್ನ ಸರ್ ಈ ಡಿಸಿಷನ್ ತಗೊಂಬೇಡಿ ಅಂತ. ಅದೆಲ್ಲ ಮಾತಾಡಲ್ಲಪ್ಪ. ಸರ್, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಂತ ಹಾಕಿದ್ರೆ ಹೌದು. ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಹಿಂದೆ ಕೊಟ್ಟಂತ ಮಾತನ್ನ ನೀವು ನೆನ್ಪು ಮಾಡಿ ಮಾತು ಕೊಟ್ಟಿದ್ರಿ ಅಂತ ಹೇಳಿ ಅದೆಲ್ಲ ಏನು ಮಾತಾಡಲ್ಲ. ಅದು ಎಲ್ಲ ಇದೆ ನೋಡಿ ಸಾಕ್ಷಿ, ಇವರೆಲ್ಲ ಸಾಕ್ಷಿ. ಅದಕ್ಕೆ ತಮ್ಮ ಹಿರಿತನಕ್ಕೆ ತಮ್ಮ ವರ್ಚಸ್ಸಿಗೆ ಬೆಲೆ ಕೊಡಲಿಲ್ಲ ಸರ್. ನೋ ಕಾಮೆಂಟ್ಸ್. ಸರ್ ಡಿ ಕೆ ಬ್ರದರ್ಸ್ ಹತ್ರ ನೀವು ಮಾತಾಡುವಂತ ಪ್ರಯತ್ನ ಏನೋ ಆಗಿತ್ತ ಸರ್? ಸರ್ ಅದೆಲ್ಲ ಏನೇನಾಯ್ತು ಅಂತ ನಾನು ಏನು ಹೇಳೋದಿಲ್ಲ. ನಿಮ್ಗೆ ಏನು ಹೇಳ್ಬೇಕೋ ಮಾಧ್ಯಮ ಕೇಳಿದ್ದೀನಿ. ನಿಮ್ಗೆಲ್ಲ ಧನ್ಯವಾದಗಳು. ಎಲ್ಲ ತಿಂಡಿ ತಿನ್ಕೊಂಡು ಕಾಂಗ್ರೆಸ್ ಇನ್ನೊಂದ್ಸಲ ಅವಕಾಶ ಸಿಕ್ಕಿದ್ರೆ ಸರ್ ತಮ್ಮ ರಾಜಕಾರಣ ಮುಂದುವರಿಯುತ್ತೆ ಅಥವಾ ಹೇಗೆ? ರಾಜಕೀಯದಲ್ಲಿ ಇರ್ತೀನಿ ಸರ್. ಒನ್ ಲೈನ್ ಇಂಗ್ಲಿಷ್ ಸರ್. ಇಲ್ಲಪ್ಪ, ನಾನು ಇಂಗ್ಲೀಷ್ ಅಲ್ಲ, ಕನ್ನಡದಲ್ಲಿ ಹೇಳಿ ಸರ್. ರೈಟ್, ಖಾತೆಗಾಗಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳಿಗೂ ಕೂಡ ಅವರ ಸ್ಪಷ್ಟ ನಿಲುವೇನು ಅನ್ನೋದನ್ನ ತೀಕ್ಷ್ಣವಾಗಿಯೇ ರಿಯಾಕ್ಟ್ ಮಾಡಿದ್ದಾರೆ. ನಾನು ಸಚಿವ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ ಅವರ ಬಳಿಯಾಗಲಿ ಅಥವಾ ಸಿದ್ದರಾಮಯ್ಯನವರ ಬಳಿಯಾಗಲಿ ಅಥವಾ ಹೈಕಮಾಂಡ್ ಬಳಿಯಾಗಲಿ ಯಾವುದೇ ಕಾರಣಕ್ಕೂ ಹೋಗಿ ನನ್ನನ್ನು ಮಂತ್ರಿ ಮಾಡಿ ಅಂತ ನಾನು ಯಾವ ಬಾರಿಯೂ ಕೂಡ ಕೇಳಿಲ್ಲ, ಎಲ್ಲಿಯೂ ಕೂಡ ಕೇಳಿಲ್ಲ. ಅವರೇ ನನ್ನನ್ನು ಮಂತ್ರಿ ಮಾಡಿದ್ದಾರೆ, ಅದಕ್ಕೆ ಸಂತೋಷ. ಆದರೆ ಪ್ರಮಾಣ ವಚನ ಸ್ವೀಕರಿಸುವ ದಿನದ ಹಿಂದಿನ ದಿನವೇ ಶಿವಕುಮಾರ್ ಮತ್ತೆ ಅವರ ಸುರೇಶ್ ಅವರು ಕೂಡ ಬಂದಿದ್ರು. ಸೊ ನಿಮಗೆ ಕೊಡ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಆದರೆ ಅವರ ಮಾತುಗಳನ್ನು ಅವರು ಮೀರಿದ್ದಾರೆ, ಕೊಟ್ಟ ಭರವಸೆಯನ್ನ ಉಳಿಸ್ಕೊಂಡಿಲ್ಲ. 2 ಬಾರಿ ನನಗೆ ದ್ರೋಹ ಆಗಿದೆ, ಆತ್ಮಸಾಕ್ಷಿಗೆ ನಾನು ವಿರುದ್ಧವಾಗಿ ನಡೆದುಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನನಗೆ ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀವಿ ಅಂತ ಅವರೇ ತಾವಾಗಿಯೇ ಬಂದು ಹೇಳಿ ಈಗ ನೋಡಿದ್ರೆ ನನಗೆ ಜಲಸಂಪನ್ಮೂಲ ಇಲಾಖೆಯನ್ನ ಕೊಡ್ತಾ ಇದ್ದಾರೆ. ಸೊ ನನಗೆ ಬೇಸರ ಆಗಿದೆ ಅಂತ ಕೂಡ ಅವರು ಈ ಸುದ್ದಿಗೋಷ್ಠಿಯಲ್ಲಿ ಆಡಿರುವಂತಹ ಮಾತುಗಳು. ಅದೇ ರೀತಿಯಾಗಿ ನನಗೆ ಹೀಗೆ 2 ಬಾರಿ ಕೂಡ ಅವರೇ ಕರೆದು ಅವರೇ ಹೇಳಿ ಈಗ ಅವರೇ ಇದೀಗ ಬೇರೆ ಖಾತೆಯನ್ನು ನೀಡಿರೋದು ನನಗೆ ಅಸಮಾಧಾನವನ್ನು ತಂದಿದೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಸೊ ಇದರಿಂದ ನನಗೆ ತೀವ್ರ ಬೇಸರ ಆಗಿದೆ. ನನ್ನ ಆತ್ಮಸಾಕ್ಷಿಗೆ ನಾನು ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಇವತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿಲುವೇನು, ತಮ್ಮ ನಿರ್ಧಾರ ಏನು ಅನ್ನೋದನ್ನು ಈ ಮುಖಾಂತರ ಪ್ರಕಟಿಸಿದ್ದಾರೆ. ಈಗಲೇ ನಾನು ರಾಜೀನಾಮೆಯನ್ನು ತಲುಪಿಸ್ತೀನಿ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಮತ್ತು ಹೈಕಮಾಂಡ್ನ ನಾಯಕರು ಬರ್ತಾ ಇದ್ದಾರೆ, ಅವರ ಬಳಿ ಹೋಗಿ ಮಾತನಾಡ್ತೀರಾ ಅಂತ ಕೇಳಿದರೆ ಇಲ್ಲ, ನಾನು ಯಾರ ಹತ್ರನೂ ಹೋಗಿ ಮಾತಾಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಸೊ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೂ ಸಹ ತಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅಂತ ಹೇಳಿ 2-3 ಬಾರಿ ಅವರು ಉಚ್ಚರಿಸಿದ್ದಾರೆ. ಶಾಸಕ ಸ್ಥಾನ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ, ಕಾಂಗ್ರೆಸ್ನಲ್ಲೇ ಇರ್ತೀನಿ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಸೊ ಈಗ ತಮ್ಮ ಸ್ಪಷ್ಟ ನಿಲುವೇನು ಅನ್ನೋದನ್ನು ಅವರು ಇಲ್ಲಿ ಸುದ್ದಿಗೋಷ್ಠಿ ಮುಖಾಂತರ ವ್ಯಕ್ತಪಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಹಿಂದೆಯಿಂದಲೂ ಕೂಡ ನಾನು ಯಾವತ್ತೂ ಕೂಡ ಹೈಕಮಾಂಡ್ ನಾಯಕರ ಬಳಿ ಹೋಗಿ ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಹೇಳಿ ಲಾಭಿ ನಡೆಸ್ದೋನೂ ಅಲ್ಲ. ಸೊ ಯಾವ ಬಾರಿಯೂ ಕೂಡ ನನಗೆ ಲಾಭಿ ಮಾಡಿದ್ದು ನೆನಪೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಅದೇ ರೀತಿಯಾಗಿ ನೋಡಿ, SM ಕೃಷ್ಣ ಅವರ ಕಾಲದಲ್ಲಿ ನನಗೆ ಬೆಂಗಳೂರು ಡೆವಲಪ್ಮೆಂಟ್ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು ಅಂತ ಈ ಹಿಂದೆ SM ಕೃಷ್ಣ ಅವರು ಕೊಟ್ಟಿದ್ದಂತಹ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆ ಒಂದು ಪ್ರತಿಯನ್ನ ನಿಮ್ಮ ವಿಸ್ತಾರ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಅವರ ಈ ರಾಜೀನಾಮೆ ಪತ್ರವನ್ನು ಅವರು ಇಲ್ಲಿ ಯಾವ ರೀತಿಯಾಗಿ ಬರ್ತಿದ್ದಾರೆ ಅನ್ನೋದು ನೋಡ್ಬೋದು. ಮತ್ತು 2023ರಲ್ಲಿ ಸಿದ್ದರಾಮಯ್ಯ CM ಆದ್ರು, ಅವರೇ ಕರೆದು ಮಂತ್ರಿ ಮಾಡಿದ್ರು ಅನ್ನುವಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಮತ್ತು ಮಾಧ್ಯಮದವರು ಪ್ರಶ್ನೆ ಕೂಡ ಮಾಡಿದ್ರು,
ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇತ್ತಾ ನಿಮಗೆ ಹಳೆ ಖಾತೆ ಅಂತ ಹೇಳಿ? ಸಾರಿಗೆ ಇಲಾಖೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ರು. ಆ ಇಲಾಖೆಯ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ನೋ ಕಮೆಂಟ್ಸ್, ನಾನು ಏನು ಮಾತನಾಡೋದಿಲ್ಲ, ಆಗಿದ್ದಾಯ್ತು ಹೋಗಿದ್ದೋಯ್ತು ಅನ್ನುವಂತಹ ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಯಾರ ಬಳಿನೂ ಕೇಳ್ಕೊಂಡಿಲ್ಲ, ಅವರೇ ಕರೆದು ಅವರೇ ಈಗ ಎರಡೆರಡು ಬಾರಿ ನನಗೆ ಮೋಸ ಮಾಡಿದ್ದಾರೆ. ಸೊ ನಾನು ನನ್ನ ಆತ್ಮಸಾಕ್ಷಿಗೆ ನಾನು ಮೋಸ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನುವಂತಹ ಮಾತನ್ನು ಆಡ್ತಾ ಇದ್ದಾರೆ. ಬಟ್ ಕಾದ್ ನೋಡಬೇಕು ಸಂಜೆಯವರೆಗೂ ಇನ್ನೂ ಯಾವ ರೀತಿಯಾದಂತಹ ಹೈ ಡ್ರಾಮಾಗಳು ನಡೆಯುತ್ತೆ, ಇನ್ನೂ ಯಾವ ರೀತಿಯಾದಂತಹ ಮನವೊಲಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಬಟ್ ನಿನ್ನೆ ಕರೆ ಮಾಡಿದಂತಹ ಸಂದರ್ಭದಲ್ಲಿಯೂ ಕೂಡ ಖಂಡಿತವಾಗಿ ನಾನು ಒಪ್ಕೊಳ್ಳೋದೇ ಇಲ್ಲ ಅಂತ ಕೂಡ ಹೇಳಿದ್ದಾರಂತೆ. DK ಶಿವಕುಮಾರ್ ಅವರ ಬಳಿ, CM ಬಳಿಯೂ ಕೂಡ ಹೇಳಿದ್ದಾರಂತೆ. ಬಹಳಷ್ಟು ಪ್ರಯತ್ನಗಳಾಗಿದೆ, ಆ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗಿದೆ. ಸೊ ಹಾಗಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ DK ಶಿವಕುಮಾರ್ ಮತ್ತೆ ಅವರ ಸಹೋದರ DK ಸುರೇಶ್ ಅವರ ಹೆಸರನ್ನೇ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ, ಪ್ರಸ್ತಾಪ ಮಾಡಿದ್ದಾರೆ. ಖಾತೆ ಹಂಚಿಕೆಯ ಕಸರತ್ತು ನಡೀತಾ ಇದ್ದಾಗ DK ಶಿವಕುಮಾರ್ ಹಾಗೂ DK ಸುರೇಶ್ ಅವರೇ ಖುದ್ದಾಗಿ ನನ್ನ ಮನೆಗೆ ಬಂದಿದ್ರು, ಮಾತನಾಡಿದ್ರು, ಈ ಸ್ಥಾನವನ್ನೇ ಕೊಡ್ತೀನಿ, ಈ ಖಾತೆಯನ್ನೇ ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು. ನೀವು ಕೂಡ ಇದ್ರಿ, ಮಾಧ್ಯಮದವರಲ್ಲೂ ಎಲ್ಲರೂ ಕೂಡ ಇದ್ರಲ್ಲ ಸಂದರ್ಭದಲ್ಲಿ ಮಾತುಕತೆ ಆಡಿದಾಗ, ನೀವು ಕೂಡ ಸುದ್ದಿಯನ್ನು ಬಿತ್ತರ ಮಾಡಿದ್ದೀರಿ ಅನ್ನುವಂತಹ ಮಾತುಗಳನ್ನು ಆಡಿದರು. 2.5 ವರ್ಷದ ಫಾರ್ಮುಲಾವನ್ನು ಕೂಡ ಅವರು ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಚರ್ಚೆಯ ಸಂದರ್ಭದಲ್ಲಿ ಇಬ್ಬರು ನಾಯಕರು ನನಗೆ ಒಂದು ಪ್ರಮುಖ ಭರವಸೆಯನ್ನು ಕೊಟ್ಟಿದ್ರು. ಈಗ 2.5 ವರ್ಷಗಳ ಆದಮೇಲೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ಆ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಕೊಡ್ತೀನಿ, ಆ ಖಾತೆ ಕೊಡ್ತೀನಿ, ಖಂಡಿತವಾಗಿಯೂ ನಿಮಗೆ ಕೊಡ್ತೀನಿ, ಬಿಟ್ಕೊಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಅವರೇ ಸ್ವಯಂ ಪ್ರೇರಿತರಾಗಿ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿ ಅವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನು ಯಾರ ಬಳಿಯೂ ಕೂಡ ಸಚಿವ ಸ್ಥಾನವನ್ನು ಕೇಳಿರಲಿಲ್ಲ, ಕರೆದು ನನಗೆ ಅನ್ಯಾಯ ಮಾಡಿದ್ದಾರೆ, ಕರೆದು ಅವರು ನನಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನು ಇಲ್ಲಾಡಿದ್ದಾರೆ. ನಾನು ಮಂತ್ರಿ ಆಗಬೇಕು ಅಂತ ಶಿವಕುಮಾರ್ ಅವರ ಬಳಿಯಾಗಲಿ, ಸಿದ್ದರಾಮಯ್ಯನವರ ಬಳಿಯಾಗಲಿ, ಅಥವಾ ದೆಹಲಿಯ ಹೈಕಮಾಂಡ್ ನಾಯಕರ ಬಳಿಯಾಗಲಿ ಯಾವತ್ತಿಗೂ ಹೋಗಿ ನನಗೆ ಮಂತ್ರಿ ಸ್ಥಾನ ಕೊಡ್ರಪ್ಪ ಅಂತ ಹೇಳಿ ಕೇಳ್ಕೊಂಡಿಲ್ಲ. ಅವರೇ ಬಂದ್ಬಿಟ್ಟು ಇವಾಗ ನನಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರು, ಅದಕ್ಕೆ ಸಂತೋಷ. ಬಟ್ ಆದರೆ ಕೊಟ್ಟಿರುವಂತಹ ಖಾತೆ ನನಗೆ ತೃಪ್ತಿಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು CM ಆಗಿ ಪ್ರಮಾಣ ವಚನ ಸ್ವೀಕರಿಸುವ ಹಿಂದಿನ ದಿನದ ಬಗ್ಗೆಯೂ ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. MLC ಸೀಟಿನ ಶಿಫಾರಸನ್ನು ಮಾಡೋದಕ್ಕೆ ಹೋದಾಗಲೂ ಕೂಡ ಶಿವಕುಮಾರ್ ಅವರೇ ಬೆಂಗಳೂರು ಪೋರ್ಟ್ಫೋಲಿಯೋ ನೀನು ಕೊಡ್ತೀನಿ ಅಂತ ಕೂಡ ವಾಲಂಟರಿಯಾಗಿ ಹೇಳಿದರು. ಆದರೆ 2 ಬಾರಿ ನನಗೆ ಅನ್ಯಾಯ ಆಗಿದೆ, ನನ್ನ ಆತ್ಮಸಾಕ್ಷಿಗೆ ನಾನು ಮೋಸ ಮಾಡ್ಕೊಳ್ಳೋದಿಲ್ಲ, ನನಗೆ ಯಾವ ಸಚಿವ ಸ್ಥಾನವೂ ಬೇಡ ಅಂತ ಹೇಳಿ ಎಲ್ಲವನ್ನೂ ಕೂಡ ತ್ಯಜಿಸಿದ್ದಾರೆ. ಬಟ್ ಆದರೆ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿದುಕೊಂಡು ಹೋಗ್ತೀನಿ, ಮತ್ತು ಶಾಸಕನಾಗಿಯೇ ನಾನು ಮುಂದುವರೆದುಕೊಂಡು ಹೋಗ್ತೀನಿ ಅನ್ನುವಂತಹ ವಿಚಾರವನ್ನು ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ರಂಜನ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಂಜನ್, ರಾಮಲಿಂಗಾರೆಡ್ಡಿ ಅವರು ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು, ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಸದ್ಯಕ್ಕೆ ನಾನೀಗ ರಾಮಲಿಂಗಾರೆಡ್ಡಿ ಅವರ ಕೋರಮಂಗಲದ ಕಚೇರಿ ಬಳಿ ಇದ್ದೀನಿ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತದ್ದು. ಆ ಒಂದು ರಾಜೀನಾಮೆಯ ಪ್ರತಿ ನಾನು ಫಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ ಬರ್ದಿರ್ಬೋದು, ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಧನ್ಯವಾದಗಳನ್ನು ಹೇಳಿದ್ದಾರೆ. ಅದಾದ ಬಳಿಕ ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸೋಕೆ ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದೀನಿ ಅಂತೇಳಿ
ಈ ಲೆಟರ್ ಅನ್ನ ತಮ್ಮ ಏನು ಅಧಿಕಾರಿ ಸಿಬ್ಬಂದಿ ತುಷಾರ್ ಗಿರಿನಾಥ್ ಅಥವಾ ಮೇಯರ್ ಅವರ ಮೂಲಕ ಈ ಒಂದು ರಾಜೀನಾಮೆ ಪತ್ರವನ್ನ ನೇರವಾಗಿ ಸಿಎಂ ಆಫೀಸ್ಗೆ ಕಳಿಸಿದ್ದಾರೆ. ಈಗಾಗಲೇ ನಾನು ನಿಮಗೆ ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಅಭಿಮಾನಿಗಳು ಇವರ ಕಚೇರಿ ಬಳಿ ಸೇರಿರುವಂತದ್ದು, ಒಂದು ಹಂತದಲ್ಲಿ ಸಾಕಷ್ಟು ಚರ್ಚೆ ಕೂಡ ಆಗ್ತಿರುವಂತದ್ದು. ಈಗ ಅವರ ಅಭಿಮಾನಿಗಳಿದ್ದಾರೆ, ಅದರ ನಿಮಗೆ ಇನ್ ಡೀಟೇಲ್ ಆಗಿ ಪ್ರೆಸ್ ಮೀಟ್ ಅಲ್ಲಿ ಏನ್ ಮಾತಾಡಿದ್ರು ಅನ್ನೋದ್ರ ಬದಲು ಅಭಿಮಾನಿ ಹತ್ರ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು, ಸೊ ಬೇಸರ ಅನಿಸಿದೆಯಾ? ಹೇಗೆ ಬೇಸರ ಅನ್ನೋದಕ್ಕಿಂತ ತುಂಬಾ ನೋವಾಗಿದೆ. ಅವರು ಸೀನಿಯಾರಿಟಿಗೆ, ಅವ್ರ ಹಿರಿತನಕ್ಕೆ ಅವ್ರನ್ನ ಕೇಳಿ ಅವ್ರಿಗೆ ಯಾವ್ದು ಬೇಕೋ ಅದನ್ನ ಡಿಸೈಡ್ ಮಾಡಿ ಪೋರ್ಟ್ಫೋಲಿಯೋ ಕೊಡಬೇಕು. ಅದರಲ್ಲಿ ಇವರೇ ಡಿಸೈಡ್ ಮಾಡ್ಬಿಟ್ಟು ಇವ್ರನ್ನ ಒತ್ತಡ ಇರೋದು ಅವ್ರಿಗೂ ತುಂಬಾ ಮನಸ್ಸು ನೋವು. ನಾವು ಅಭಿಮಾನಿಗಳಿಗೆ ಇನ್ನೂ ತುಂಬಾ ಮನಸ್ಸು ನೋವಾಗಿದೆ. ಈ ಬೆಂಗಳೂರಲ್ಲಿ ಇರೋರಿಗೆ ಇವರೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಇವರೇ ಬೆಂಗಳೂರಿಗೆ ಪಿತಾಮಹ ಅಂತಾನೆ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಇವರೇ ಬೆಂಗಳೂರಿನ ಆಡಳಿತ ಮಾಡೋಕೆ ಇವ್ರಿಗೆ ಎಲ್ಲನೇ ಇಡ್ತಾ ಇರೋದು ಅಂತ ಹೇಳಿದ್ದಾರೆ. ಆ ಥರ ಆದ್ಮೇಲೆ ನೀವೇ ನಿಮ್ಮ ಬಾಯಲ್ಲಿ ಬಂದಿರೋ ಮಾತನ್ನೇ ನೀವೇ ಉಳಿಸ್ಕೊಂಡು ಅವ್ರಿಗೆ ಬೆಂಗಳೂರು ಕೊಡಿ, ಏನಿದೆ ಬೇರೆಯವ್ರನ್ನ ಕನ್ವಿನ್ಸ್ ಮಾಡಿ. ಇವ್ರನ್ನ ಹಿರಿತನ ಕನ್ವಿನ್ಸ್ ಮಾಡೋ ಬದಲು ಇವಾಗ ಕೃಷ್ಣ ಬೈರೇಗೌಡ ಅವ್ರನ್ನ ಕನ್ವಿನ್ಸ್ ಮಾಡಿ ಇವ್ರಿಗೆ ಕೊಡಿ. ಅಲ್ಲ, ಅವ್ರಿಗೆ ಕೊಟ್ಟಿರೋದಲ್ವಾ, ಅವ್ರನ್ನ ಕನ್ವಿನ್ಸ್ ಮಾಡಿ. ಇದೆಯಲ್ಲ, ಇವ್ರನ್ನ ಕನ್ವಿನ್ಸ್ ಮಾಡಿಲ್ಲ, ಅವ್ರನ್ನ ಕನ್ವಿನ್ಸ್. ಇವ್ರ ಆರೋಗ್ಯ ದೃಷ್ಟಿಯಿಂದ ನೋಡಿ ಈ ಬೆಂಗಳೂರು ಒಂದು ಉಸ್ತುವಾರಿ ಕೊಟ್ಟು ನಮ್ಮನ್ನ ಬೆಂಗಳೂರನ್ನ ಇರಿಸ್ಕೊಂಡು ಮುಂದಿನ GB ಎಲೆಕ್ಷನ್ಗೆ ಒಂದು ಅನುಕೂಲ ಆಗುತ್ತೆ, ನಮ್ಮ ಪಕ್ಷ ಮುಂದಕ್ಕೆ ಬರುತ್ತೆ. ಅದನ್ನ ಡ್ಯಾಮೇಜ್ ಮಾಡ್ಕೊಳೋದು ಬೇಡ. ದಯವಿಟ್ಟು ನಾವು ಮನವಿ ಮಾಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಸಾಹೇಬರಿಗೆ ಬೆಂಗಳೂರು ಉಸ್ತುವಾರಿ, ಬೆಂಗಳೂರು ನಗರ ಸಚಿವರಾಗಿ ಕೊಡಬೇಕಂತ ನಮ್ದು ಖಂಡನೆ ಇದೆ. ಸರ್ ಹೇಳಿ ಸರ್. ಈಗ ಸಾಹೇಬರಿಗೆ ಅವರು 5 ಸಾರಿ ಬೆಂಗಳೂರು ಉಸ್ತುವಾರಿ ವಹಿಸ್ಕೊಂಡು ಬೆಂಗಳೂರನ್ನ ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಬೆಂಗಳೂರು ಪ್ರತಿಯೊಂದು ರೋಡ್ ಮೂಲೆ ಇಡೀ ಬೆಂಗಳೂರಲ್ಲಿ ಎಲ್ಲ ವಿಷಯನೂ ಅವ್ರಿಗೆ ಗೊತ್ತಿದೆ. ಒಂದು ಮೋರಿ ಕೆಲಸ ಮಾಡೋದನ್ನು ಗೊತ್ತು, ಒಂದು ರೋಡ್ ವಿಷಯನೂ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಈಗ GB ಚುನಾವಣೆ ಬರ್ತಾ ಇದೆ, 5 GB ಇದಿದೆ. ಅದರಲ್ಲಿ ಅವ್ರಿಗೆ ಉಸ್ತುವಾರಿ ಕೊಟ್ಟರೆ ಭಾಳ ಚೆನ್ನಾಗಿ ಗೆಲ್ಲೋದು ನಮಗೆ ಫುಲ್ ವಿಶ್ವಾಸ ಇದೆ. ಅವ್ರು ಬಿಟ್ಟರೆ ಬೇರೆ ಯಾರ ಕೈ ನಿಭಾಯಿಸಕ್ಕೆ ಆಗಲ್ಲ ಅಂತ ನಾವು ಹೇಳ್ತೀವಿ. ಅದೇ ಸರ್, ಎಲ್ಲೋ ರಾಮಲಿಂಗಾರೆಡ್ಡಿ ಅವರನ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಹಿರಿಯ ನಾಯಕರು ರಾಮಲಿಂಗಾರೆಡ್ಡಿ ಅವರನ್ನ ಕಡೆಗಣನೆ ಮಾಡಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಯಾಕೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ವಾ? ನಾವು ತುಂಬಾ ಭರವಸೆ ಇಟ್ಕೊಂಡಿದ್ದೀವಿ, ಸಾಹೇಬ್ರಿಗೆ ಒಳ್ಳೆ ಪೋಸ್ಟ್ ಕೊಡ್ತಾರೆ, ಬೆಂಗಳೂರು ನಗರದ ಅಭಿವೃದ್ಧಿ ಕೊಟ್ಟೇ ಕೊಡ್ತಾರೆ ಅನ್ಕೊಂಡಿದ್ವಿ. ಸಡನ್ ಆಗಿ ಹಿಂಗೆ ಮಾಡಿದ್ದಾರೆ ಅಂದ್ರೆ ನಮಗೂ ಒಂಥರ ನೋವು, ತುಂಬಾ ನೋವಾಗ್ತದೆ. ನಮ್ಮ ಕಾರ್ಯಕರ್ತರಿಗೆ ಬಹಳ ನೋವಾಗ್ಬಿಟ್ಟಿದೆ ಇವಾಗ. ಸರ್ ನೀವು ಹೇಳಿ ಸರ್, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋ ನೀವು ಹೇಳ್ತೀರಾ? ಸರ್, ಅವರು ಬೆಂಗಳೂರು ಉಸ್ತುವಾರಿ ಕೊಡ್ತಾರಂತ ಕಾನ್ಫಿಡೆಂಟಲ್ಲೇ ಇದ್ದಿದ್ದು. ಆದರೆ ಮುಂದಿನ ಚುನಾವಣೆಯಲ್ಲಿ ಗ್ರೇಟರ್ ಬೆಂಗಳೂರು ಆದರೆ ತುಂಬ ಕಷ್ಟ ಆಗುತ್ತೆ, ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇವರು ಒಂದು ಕಾರ್ಪೊರೇಟರ್ ಕೆಲಸ, ಒಂದು ಲೋಕಲ್ ಲೀಡರ್ ಕೆಲಸ ಇದ್ರೆ ಇವರೇ ಇಳಿದು ಮಾಡ್ತಾರೆ. ಎಲ್ಲ CM MLAಗಳ ಥರ ಇಲ್ಲ, ನಾರ್ಮಲ್ ಏರಿಯಾಗಳಲ್ಲಿ ಲೋಕಲ್ ಲೀಡರ್ ಥರನೇ ಇಳಿದು ಕೆಲಸ ಮಾಡ್ತಾರೆ. ಸಾಮಾನ್ಯ ಮನುಷ್ಯನ ಅವ್ರನ್ನ ನೋಡ್ಬೋದಾಗಿತ್ತು. ಈಗ ನಾರ್ಮಲಾಗಿ ಜನ ಬಂದ್ರೇನು ಕರೆದು ಅವರೇ ಏನು ಸಮಸ್ಯೆ ಅಂತ ಕೇಳಿ ಕ್ಲಿಯರ್ ಮಾಡ್ತಾ ಇದ್ರು. ಈಗ ಅವ್ರಿಗೆ ಆ ಸ್ಥಾನ ಕೊಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಮುಂದಿನ ಚುನಾವಣೆಗಳಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದೆ. ಆದರೆ ನಮ್ಮ ಕಾರ್ಯಕರ್ತರುಗಳಿಗೆ ತುಂಬ ಬೇಜಾರಾಗಿದೆ, ಅವ್ರಿಗೆ ಬೇಕಾದಷ್ಟು ಸ್ಥಾನ ಕೊಟ್ಟಿಲ್ಲ ಅಂತ. ಅವ್ರ ಸೀನಿಯಾರಿಟಿಗೆ ಬೆಂಗಳೂರು ಉಸ್ತುವಾರಿನೇ ಕೊಡಬೇಕಾಗಿತ್ತು, ಅದರಿಂದ ನಮ್ಗೆ ತುಂಬ ಬೇಜಾರಾಗ್ತಿದೆ. ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಈ ಒಂದು ಕಚೇರಿ ಬಳಿ ಸೇರಿರುವಂಥ ಅಭಿಮಾನಿಗಳು ಹೇಳ್ತಿರುವಂಥದ್ದು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ತನ್ನ ಕಚೇರಿಯ ಒಳಭಾಗದಲ್ಲಿ ಇದ್ದಾರೆ. ಒಳಭಾಗದಲ್ಲಿ ಈಗಾಗಲೇ ನಾನು ಅವಾಗಲೇ ಹೇಳ್ತಿದ್ನಲ್ವಾ, ನನಗೆ ಯಾವ ಒಂದು ಸಚಿವ ಸ್ಥಾನ ಕೂಡ ಬೇಡ. ನಾನು ಪ್ರತಿ ಬಾರಿ ಸರ್ಕಾರ ರಚನೆ ಆದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಹೋಗಿ ಸಿದ್ದರಾಮಯ್ಯ ಅವರ ಹತ್ರ ಕೇಳಿರ್ಲಿಲ್ಲ, ನನಗೆ ಈ ಸ್ಥಾನ ಕೊಡಿ, ಈ ಖಾತೆ ಕೊಡಿ ಅಂತ ಕೇಳಿರ್ಲಿಲ್ಲ. ಅಥವಾ ಏನು ಡಿ ಕೆ ಶಿವಕುಮಾರ್ ಹತ್ರ ನಾನು ಕೇಳಿರ್ಲಿಲ್ಲ. ಅವರೇ ಕರೆದು ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾನು ಎಲ್ಲಕ್ಕೂ ಓಕೆ ಅಂತ ಹೇಳಿದೆ. ಸುಮಾರು 8 ವರ್ಷಗಳ ಕಾಲ ನಾನು ರಾಜಕೀಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥದ್ದು. ಒಂದು ಹಂತದಲ್ಲಿ ಅವರಿಗೆ ಬೇಸರ ಕೂಡ ಇದೆ, ಒಂದು ಕಡೆ ಬೇಜಾರು ಇದೆ. ಆದರೆ ಹಿರಿಯ ರಾಜಕಾರಣದಲ್ಲಿ ಬೆಂಗಳೂರಿನ ವಿಚಾರಕ್ಕೆ ಬಂದರೆ ಮುಂಬರುವ GB ಎಲೆಕ್ಷನ್ ಅನ್ನ ಫೋಕಸ್ ಮಾಡಿಕೊಂಡು 2028 ಎಲೆಕ್ಷನ್ ಫೋಕಸ್ ಮಾಡಿಕೊಂಡು ಸ್ಥಾನ ಕಾಂಗ್ರೆಸ್ ಕಳ್ಕೋಬೇಕು ಅಂತಿದ್ರೆ ಅದಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅಫ್ಕೋರ್ಸ್ ರಾಮಲಿಂಗಾರೆಡ್ಡಿ ಅವರ ಹೆಸರನ್ನ ಹೇಳ್ತಿದ್ರು. ಅದಕ್ಕಾಗಿ ಕೂಡ ಇವತ್ತು ಹಿರಿಯ ರಾಜಕಾರಣಿ ರಾಮಲಿಂಗಾರೆಡ್ಡಿ ಅವರು ಸಂಪೂರ್ಣವಾಗಿ ಬೇಜಾರು ಮಾಡ್ಕೊಂಡಿದ್ದಾರೆ. ಅವ್ರ ಕಣ್ಣಲ್ಲಿ ನೀರು ಬರ್ತಿದೆ, ಆದ್ರೆ ಅದನ್ನು ತೊಗೊಳಕ್ಕಾಗ್ತಿಲ್ಲ. ಹೇಳ್ತಿರುವಂತದ್ದು, ಒಂದು ವೇಳೆ ನನ್ನನ್ನು ಹೈಕಮಾಂಡ್ ಅಥವಾ ಯಾವುದೇ ಒಂದು ನಾಯಕರು ಬಂದು ಮನವನ್ನ ಒಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಕಡೆಯಿಂದ ಬರುವಂತ ರೆಸ್ಪಾನ್ಸ್ ಮಾತ್ರ ನೋ ಕಮೆಂಟ್, ಎಲ್ಲದಕ್ಕೂ ಕೂಡ ನಾನು ನೋ ಕಮೆಂಟ್ ಅನ್ನುವಂತ ಉತ್ತರವನ್ನ ಹೇಳ್ತಿದ್ದಾರೆ. ಜೊತೆಗೆ ಅವರು ಕೊಟ್ಟಂತ ರಾಜೀನಾಮೆ ಪತ್ರದಲ್ಲಿ ಒಂದು ವಾಕ್ಯವನ್ನ ಉಲ್ಲೇಖ ಮಾಡಿದ್ದಾರೆ, ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನನಗೆ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಅಂದ್ರೆ ಪ್ರತಿ ಬಾರಿ ಕೂಡ ಖಾತೆಯ ಹಂಚಿಕಾದ ಸಂದರ್ಭದಲ್ಲಿ ನಾನು ಯಾವುದೇ ಒಂದು ಖಾತೆಗಳಿಗೆ ಲಾಬಿಯನ್ನ ಮಾಡಿರ್ಲಿಲ್ಲ, ಈ ಖಾತೆ ಬೇಕು ಅಂತ ನಾನು ಕೇಳಿರ್ಲಿಲ್ಲ. ಸ್ವತಃ CM ಸಿದ್ದರಾಮಯ್ಯ ಅವರೇ ಕರೆದು ಆ ಒಂದು ಖಾತೆಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ, ಈ ಒಂದು ಖಾತೆಯನ್ನು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ರು.
ಸೂಚನೆಗಳ ಜೊತೆ ಹೈಕಮಾಂಡ್ಗಳ ಮಾತುಗಳನ್ನ ಕಟ್ಟುನಿಟ್ಟಾಗಿ ನಾನು ಪಾಲನೆ ಮಾಡ್ತಿದ್ದೆ. ಆದ್ರೆ ಮೊನ್ನೆ ಅಷ್ಟೇ ಅಂದ್ರೆ ಡಿ ಕೆ ಶಿವಕುಮಾರ್ DCM ಆದಂತ ಸಂದರ್ಭದಲ್ಲೂ ಕೂಡ ಅವರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಅವರು ಕೂಡ ಮಾತು ಕೊಟ್ಟಿದ್ರು. CM ಆದಂತ ಸಂದರ್ಭದಲ್ಲೂ ಕೂಡ ನಿಮ್ಮನ್ನೇ ನಾನು ಬೆಂಗಳೂರು ನಗರಾಭಿವೃದ್ಧಿ ಒಂದು ಖಾತೆಗೆ ನೀವೇ ಮಿನಿಸ್ಟರ್ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ರು, ಮಾತನ್ನ ಕೊಟ್ಟಿದ್ರು. ಆದ್ರೆ ಮಾತು ಅವರಿಗೆ ತಪ್ಪಿದ್ದಾರೆ. ಆ ಒಂದು ಮಾತು ತಪ್ಪಿದಂತ ಕಾರಣಕ್ಕೆ ನನ್ನ ಆತ್ಮಸಾಕ್ಷಿಗೆ ನನಗೆ ದ್ರೋಹ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಕೆಲಸ ಮಾಡ್ಕೊಳ್ಳಕ್ಕೆ ಸಾಧ್ಯ. ಯಾರೇ ಬಂದು ಎಷ್ಟು ನನ್ನ ಹತ್ರ ಪ್ರಯತ್ನವನ್ನ ಮಾಡಿದ್ರು ನನ್ನ ನಿರ್ಧಾರ ಇದೆ. ನನ್ನ ನೇರವಾಗಿ ನಾನು ಶಾಸಕನಾಗಿ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ರಾಜಕೀಯ ಕೇವಲ 2 ದಿನದಲ್ಲಿಯೇ ಈ ಒಂದು ವಿಕೆಟ್ ಪತನವಾಗಿದೆ. ಸೊ ರಾಜೀನಾಮೆಯ ಸತ್ಯ ಜನರಿಗೆ ಗೊತ್ತಾಗಬೇಕು ಅನ್ನುವಂತಹ ಮೆಸೇಜ್ ಅನ್ನ ಕೂಡ ಅವರು ಪಾಸ್ ಮಾಡಿದ್ದಾರೆ. ಈ ಮುಖಾಂತರ ಕಾಂಗ್ರೆಸ್ ಪಕ್ಷದ ಒಳಗೆ ತನ್ನನ್ನ ಕಡೆಗಣಿಸ್ತಾ ಇದ್ದಾರೆ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ ಅಲ್ವಾ? ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ನೋಡಿ. ರಾಜೀನಾಮೆಯ ಸತ್ಯ ಜನರಿಗೆ ಗೊತ್ತಾಗಬೇಕು ಅಷ್ಟೇ ಅಂತ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಒಳಗೆ ರೆಡ್ಡಿ ಅವರನ್ನ ಮೂಲೆ ಗುಂಪು ಮಾಡುವಂತಹ ಕೆಲಸಗಳು, ಹುನ್ನಾರಗಳು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಅವರೇ ಕರೆದ್ರು, ಅವರೇ ಭರವಸೆ ಕೊಟ್ಟರು, ಅವರೇ ಭರವಸೆಯನ್ನ ಕೊಟ್ಟ ನಂತರ ಅದನ್ನ ಈಡೇರಿಸಬೇಕಾಗಿತ್ತು. 2 ಬಾರಿ ಅವಮಾನವಾಗಿದೆ. ಆತ್ಮಸಾಕ್ಷಿಗೆ ದ್ರೋಹ ಮಾಡಿಕೊಂಡು ಯಾರೂ ಕೂಡ ಕೆಲಸ ಮಾಡೋದಕ್ಕೆ ಇಚ್ಛಿಸೋದಿಲ್ಲ. ಸೊ ಹಾಗಾಗಿ ನಾನು ಮುಂದುವರಿಯೋದಿಲ್ಲ ಅಂತ ಹೇಳಿ ಸಚಿವ ಸ್ಥಾನಕ್ಕೆ ಇದೀಗ ಗುಡ್ ಬೈ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಸರ್ಕಾರ ರಚನೆಯಾಗಿ ಕೇವಲ 2 ದಿನ ಆಗಿದೆ. ಸಚಿವ ಸ್ಥಾನವನ್ನ ಅಲಂಕಾರ ಮಾಡಿ 2 ದಿನ ಆಗಿದೆ. 2 ದಿನದಲ್ಲೇ ಈ ರೀತಿಯಾದಂತಹ ಒಂದು ವಿಕೆಟ್ ಪತನವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಮುಂದುವರೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಮನವೊಲಿಸುವಂತಹ ಪ್ರಯತ್ನಗಳಾಗತ್ತಾ ಗೊತ್ತಿಲ್ಲ, ಏನಾಗತ್ತೆ ಅಂತ ಹೇಳಿ. ಇವತ್ತು ಇಡೀ ದಿನ ದೊಡ್ಡ ಹೈ ಡ್ರಾಮಾ ನಡೆಯೋದಂತೂ ಗ್ಯಾರಂಟಿ. ಮತ್ತೆ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಇದೇ ಮಾತನ್ನ. ಅವರಿಗೆ ಕರೆದು ಬಹಳಷ್ಟು ಅನ್ಯಾಯವನ್ನ ಮಾಡಲಾಗಿದೆ. ಮತ್ತೆ ಬೆಂಗಳೂರಿನ ಮೂಲೆಯೂ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅರ್ತಿದ್ದಾರೆ. ಬೆಂಗಳೂರಿನ ಜನರ ನಾಡಿ ಮಿಡಿತ ಏನು ಅನ್ನೋದು ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಸೊ GBA ಎಲೆಕ್ಷನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅವರನ್ನ ಕಡೆಗಣಿಸಿರೋದು ಸರಿಯಿಲ್ಲ. ಮತ್ತೆ ಅವರನ್ನ ಕರೆದು ಅವರಿಗೆ ಈ ಒಂದು ಬೆಂಗಳೂರು ನಗರಾಭಿವೃದ್ಧಿ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ನಾವು ತಾಕೀತು ಮಾಡ್ತೀವಿ ಅನ್ನುವಂತಹದ್ದನ್ನ ಅವರ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮತ್ತೆ ನಾನು ಸಚಿವ ಅನ್ನೋದನ್ನು ಕೂಡ ನೋಡದೇನೆ ಅವರು ಬೀದಿಗಿಳಿದು ಯಾವ ರೀತಿಯಾಗಿ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ ಈ ಹಿಂದೆ ಅನ್ನೋದನ್ನ ಹೈಕಮಾಂಡ್ ಬರ್ತಿದ್ಯಾ ಅಥವಾ ಅವರ ಸಹೋದ್ಯೋಗಿಗಳು ಅಂತ ಅನ್ಸ್ಕೊಂಡಿರೋರು ಎಲ್ಲರೂ ಕೂಡ ಮರ್ತು ಬಿಟ್ರ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಸೊ ಹಾಗಾಗಿ ಅವರಿಗೆ ಈ GBA ಎಲೆಕ್ಷನ್ ನಲ್ಲಿ ಗೆದ್ದು ಬೀಗಬೇಕು ಅಂತ ಏನು ಕಾಂಗ್ರೆಸ್ ಈಗಲಿಂದಲೇ ತಯಾರಿ ಮಾಡ್ಕೊಂಡಿದ್ಯೋ, ಆ ಗೆದ್ದು ಬೀಗಬೇಕು ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಪಕ್ಷದಲ್ಲಿ ಮುನ್ನಡೆಸ್ಕೊಂಡು ಹೋಗೋದು ಅಥವಾ ಸಚಿವ ಸ್ಥಾನವನ್ನ ಅವರಿಗೆ ನೀಡೋದು ಅನಿವಾರ್ಯವಾಗಿದೆ ಅನ್ನುವಂತಹ ಮಾತುಗಳನ್ನ ಅವರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಹೇಳ್ತಾ ಇರುವಂತಹ ಮಾತು. ನೋಡಿ, 53 ವರ್ಷಗಳ ಕಾಲ ನಿಷ್ಠಾವಂತರಾಗಿ ಪಕ್ಷಕ್ಕೆ ದುಡಿದಿರುವಂತಹ ಹಿರಿಯ ನಾಯಕ. ಸೊ ಈ ರೀತಿ ಭರವಸೆಯನ್ನ ಕೊಟ್ಟು ಭಂಗ ಮಾಡಿದ್ದು ಬೆಂಗಳೂರು ಕಾಂಗ್ರೆಸ್ ಮೇಲೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟನ್ನ ಹಿಡಿದಿದ್ರು ರೆಡ್ಡಿ ಅವರು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಆದ್ರೆ ಅಲ್ಲಿ ಸುದ್ದಿಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾನು ಯಾವುದೇ ರೀತಿಯಾದಂತಹ ಲಾಭಿ ಮಾಡ್ದೋನಲ್ಲ, ಯಾವುದೇ ಮಂತ್ರಿ ಸ್ಥಾನಕ್ಕೂ ಬೇಡಿಕೆಯನ್ನ ಇಟ್ಟಿದೋನಲ್ಲ, ಇದೇ ಖಾತೆ ಬೇಕು ಅದೇ ಖಾತೆ ಬೇಕು ಅಂತ ಹೇಳಿ ನಾನು ಹೋಗಿ ಮನವಿ ಮಾಡ್ಕೊಂಡೋನಲ್ಲ. ಅವರೇ ಕರೆದು ಅವರೇ ನನಗೆ ಅವಮಾನ ಮಾಡಿದ್ದಾರೆ. ನಾನೇನು ಕೇಳಿದ್ನಾ ಹೋಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಏನಾದರೂ ನಿಂತಿದ್ನಾ, ನನಗೆ ಈ ಖಾತೆ ಕೊಡಿ ಅಂತ ಹೇಳಿ ಲಾಭಿ ಮಾಡಿದ್ನಾ? ಇಲ್ಲ. ಅವರೇ ಭರವಸೆಯನ್ನ ಕೊಟ್ಟರು, ಆ ಭರವಸೆಯನ್ನ ಈಡೇರಿಸಬೇಕಾಗಿತ್ತು, ಯಾಕೆ ಈಡೇರಿಸಲಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನದ ಹೊಗೆ ಇದೀಗ ಹೆಚ್ಚಾಗ್ತಾ ಇದೆ. ಯಾವತ್ತಿಗೂ ಕೂಡ ನನ್ನ ಆತ್ಮಸಾಕ್ಷಿಗೆ ನಾನು ದ್ರೋಹ ಮಾಡ್ಕೊಂಡಿಲ್ಲ, ನನ್ನ ಆತ್ಮಸಾಕ್ಷಿಗೆ ಈಗ ದ್ರೋಹ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ CM ಹೆಸರನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. DK ಸುರೇಶ್ ಅವರ ಹೆಸರನ್ನು ಕೂಡ ಡೈರೆಕ್ಟ್ ಆಗಿ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ.